ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಉಗಾದಿ ಸ್ಪೆಷಲ್ ಹಬ್ಬದೂಟ. ಅದರಲ್ಲಿ ಬಜ್ಜಿ, ಬದನೆಕಾಯಿ ಪಲ್ಯ ಹಾಗೂ ತಿಳಿ ಸಾಂಬಾರ್. ಅದೇ ತರ ಈಸಿಯಾಗಿ ಹೋಳಿಗೆ ಅನ್ನೋದು ಹೇಗ್ ಮಾಡೋದು ಅನ್ನೋದು ನಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ನಿ, ಹೇಗಾಗಿದೆ ಅನ್ನೋದು ಕಮೆಂಟ್ಸ್ ಮಾಡಿ ಹೇಳಿ. ಅದೇ ತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗ್ ಮಾಡೋದು ಅನ್ನೋದು ನೋಡೋಣ ಬನ್ನಿ. ನಾನು ಈ ತರ ಕುಕ್ಕರ್ ಅಲ್ಲಿ ಬೇಳೆ ಅನ್ನೋದು ಕುದಿಸ್ಕೊತಾ ಇದ್ದೀನಿ. ನಾನು ಕಡಲೆಬೇಳೆ ತಗೊಂಡಿರೋದು 1 ಗ್ಲಾಸ್ ಅಷ್ಟು ತಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈ ತರ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡಿ. ಈ ತರ ಅಂದಾಜ್ ಮೇಲೂ ನೀರ್ ಹಾಕೋಬಹುದು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದ ತರ. ಅಥವಾ 2 ಗ್ಲಾಸ್ ನೀರ್ ಅನ್ನೋದು ಹಾಕೋಬೇಕು 1 ಗ್ಲಾಸಿಗೆ. ಅದೇ ತರ ಅರ್ಧ ಚಮಚದಷ್ಟು ನಾನು ಅರಿಶಿನ ಹಾಕಿದ್ದೀನಿ. 1 ಚಮಚದಷ್ಟು ಎಣ್ಣೆ ಅನ್ನೋದು ಹಾಕೊಂಡ್ಬಿಟ್ಟು 2 ವಿಸಿಲ್ ಬರೋವರೆಗೂ ಕುದಿಸ್ಕೊಂಡ್ಬಿಡೋಣ. ಕುದ್ದಿದೆ ಇಲ್ಲ ಚೆಕ್ ಮಾಡ್ಕೋಬೇಕು. ಕುದ್ದಿಲ್ಲ ಅಂತಂದ್ರೆ ಮತ್ತೆ ಇಟ್ಕೊಳ್ಳಿ ಇನ್ನೊಂದು ವಿಸಿಲ್ ಆಗೋವರೆಗೂ. ಈಗ ಹುಂಚೆಹಣ್ಣು ಅನ್ನೋದು ನೆನೆಸ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹುಂಚೆಹಣ್ಣಿನ ರಸ ಅನ್ನೋದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಬೇಳೆ ಅನ್ನೋದು ಕುದ್ದಿದೆ, ಅದ್ರ ಮೇಲೆ ನೀರೆಲ್ಲ ಹುಂಚೆಹಣ್ಣಿನ ರಸಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇನ್ನೂ ಇದ್ರೆ ನಾನು ಈ ತರ ಜಾಳಿ ಇಟ್ಬಿಟ್ಟು ಎಲ್ಲ ನೀರನ್ನು ತೆಕ್ಕೋತಾ ಇದ್ದೀನಿ. ಈಗ ಇದರಲ್ಲಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ 1 ಚಮಚದಷ್ಟು. ಉಪ್ಪನ್ನೋದು 1 ಚಮಚದಷ್ಟು ಹಾಕಿ ಕರಿಬೇವು ಕೊತ್ತಂಬರಿ ಹಾಕ್ಬಿಟ್ಟು ಅದನ್ನ ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ತರ ನಾನು ಕುದ್ದಿದ್ದು ಬೇಳೆಯಲ್ಲಿ ನಾನು ಬೆಲ್ಲ ಅನ್ನೋದು ಸೇರಿಸಿದ್ದೀನಿ. ಅದು ವಿಡಿಯೋ ಅನ್ನೋದು ಮಿಸ್ ಆಗಿದೆ. ಈ ತರ ಕುದಿತಾ ಇದೆ ನೋಡಿ, ಅದನ್ನ ಕುದಿಯಕ್ ಬಿಟ್ಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ ಅನ್ನೋದು ತಗೊಂಡಿದ್ದೀನಿ. ಅದರಲ್ಲಿ 1 ಚಮಚದಷ್ಟು ಸೋಪ್ ಅನ್ನೋದು ಹಾಕಿದ್ದೀನಿ ತಿನ್ನುವಂಥದ್ದು. ಸ್ವಲ್ಪ ಜಾಯಫಳ ಅನ್ನೋದು ಗೀಚ್ಕೊಂಡಿದ್ದೀನಿ. ಅದರಲ್ಲಿ 1 ಇಂಚಷ್ಟು ಶುಂಠಿ ಅನ್ನೋದು ಹಾಕೊಂಡಿದ್ದೀನಿ. ಒಂದು 5 ಇಲಾಚಿ ಅನ್ನೋದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ತರ ಹೂರ್ಣ ಅನ್ನೋದು ಕಲಿಸ್ಕೊತಾ ಇರ್ಬೇಕು, ಇಲ್ಲಾಂದ್ರೆ ಕೆಳಗಡೆ ಹತ್ಕೊಂಡ್ಬಿಡುತ್ತೆ. ಈಗ ಮಿಕ್ಸಿ ಮಾಡಿರ್ತಕ್ಕಂಥ ಪೌಡರ್ ಅನ್ನೋದು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹೂರ್ಣಕ್ಕೆ 1.5 ಚಮಚದಷ್ಟು ಸೇರಿಸ್ತಾ ಇದ್ದೀನಿ. ವಾಸನೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಹೂರ್ಣದ್ದು ನೋಡಿ. ಇದು ರೆಡಿ ಆಗಿದೆ, ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಈಗ ನಾನು ಹಿಟ್ಟನ್ನು ತಗೊಂಡಿದ್ದೀನಿ, ಹೋಳಿಗೆ ಹಿಟ್ಟನ್ನು ತಗೊಂಡಿದ್ದೀನಿ. ಯಾವುದೇ ಶಾಪಲ್ಲಿ ನೀವು ಹೋಗಿ ಕೇಳಿದ್ರೆ ಹೋಳಿಗೆ ಹಿಟ್ಟು ಅನ್ನೋದು ಕೊಡ್ತಾರೆ. ಆ ಹೋಳಿಗೆ ಹಿಟ್ಟು ಅನ್ನೋದೇ ನಾನು ತಗೊಂಡಿದ್ದೀನಿ. ಅರ್ಧ kg ಅಷ್ಟು ತಗೊಂಡಿದ್ದೀನಿ 1 ಗ್ಲಾಸ್ ಬೇಳೆಗೆ. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ನೀರು ಹಾಕೊಂಡು ಈ ತರ ಕಲ್ಸ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಅಳಸಾಗಿ ಕಳ್ಸ್ಕೋಬೇಕು ಹಿಟ್ಟನ್ನೋದು. ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ. ಈ ತರ ನಾದ್ಕೋಬೇಕು ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಂತ ತರ. ಅದೇ ತರ ನಾನು 1 ಚಮಚದಷ್ಟು ಎಣ್ಣೆ ಅನ್ನೋದು ಮೇಲ್ಗಡೆ ಹಾಕ್ಬಿಟ್ಟು ನೆನೆಯಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಒಂದು ಅರ್ಧ ತಾಸವರೆಗಾದ್ರೂ ನೆನಿಬೇಕು. ಅದ್ರ ಬಳಿ ಹಿಟ್ಟಿನ ಹತ್ರ ಉಳ್ಳಾಗಡ್ಡಿ ಅನ್ನೋದು ತಗೊಂಡ್ಬರ್ಬೇಡ್ರಿ, ಇಲ್ಲಾಂದ್ರೆ ಹಿಟ್ಟು ಅನ್ನೋದು ಕೆಟ್ಟೋಗ್ಬಿಡುತ್ತೆ, ಹೋಳಿಗೆ ಮಾಡಕ್ ಬರೋದಿಲ್ಲ. ನಾನು ಈ ತರ ಜಾಳ್ನಿಯಲ್ಲಿ ನಾನು ಎಲ್ಲ ಹೂರ್ಣ ಅನ್ನೋದು ರುಬ್ಕೋತಾ ಇದ್ದೀನಿ. ಇದ್ರಲ್ಲೇ ರುಬ್ಕೋತೀನಿ ನಾನು ಯಾವಾಗ್ಲೂ ನೋಡಿ. ಎಷ್ಟು ಮೆತ್ತಗಾಗಿ ಬಂದಿದೆ. ಈಗ ನಾನು ಹೋಳಿಗೆ ಪತ್ರ ಅನ್ನೋದು ತಗೊಂಡಿದ್ದೀನಿ. ಈಗ ಹೂರ್ಣ ಮತ್ತು ಹಿಟ್ಟು ಅನ್ನೋದು ಸಮಾನ ರೀತಿಯಲ್ಲಿ ಮೆತ್ತಗಿರ್ಬೇಕು, ಅಳಸಾಗಿರ್ಬೇಕು, ಎರಡು ಸೇಮ್ ಆಗಿರ್ಬೇಕು. ನಾನು ಪುಡಿ ಹಿಟ್ಟನ್ನು ತಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಅನ್ನೋದು ತಗೊಂಡಿದ್ದೀನಿ. ಹೋಳಿಗೆ ಪತ್ರಕ್ಕೆ ನಾನು ಎಲ್ಲಾನು ಎಣ್ಣೆ ಅನ್ನೋದು ಹಚ್ತಾ ಇದ್ದೀನಿ. ಈ ತರ ಎಣ್ಣೆ ತಗೋಬೇಕು. ಸ್ವಲ್ಪ ಹಿಟ್ಟು ಅನ್ನೋದು ಹಾಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಈಗ ಉಳ್ಳೆ ಅನ್ನೋದು ಮಾಡ್ಕೊಳ್ಳೋಣ. ಹೋಳಿಗೆ ಹಿಟ್ಟು ಅನ್ನೋದು ಎಷ್ಟು ತಗೋತಿರೋ ಅಷ್ಟೇ ನಾವು ಹೂರ್ಣ ಕೂಡ ತಗೋಬೇಕು, ಇಲ್ಲಾಂದ್ರೆ ಹೋಳಿಗೆ ಅನ್ನೋದು ಸಪ್ಪಗಾಗ್ಬಿಡುತ್ತೆ. ಈ ತರ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಂತ ತರ ಉಂಡೆ ಅನ್ನೋದು ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಈ ತರ ಲಟ್ಟಿಸ್ಕೊಳ್ಳಿ ನೋಡಿ. ಹೂರ್ಣ ಅನ್ನೋದು ಎಲ್ಲ ಸೈಡಿಗೆ ಬಂದಿದೆ. ಈ ತರ ಹಾಕ್ಬಿಡ್ಬೇಕು ನೋಡಿ. ಹಂಚನ್ನೋದು ಕಾಯ್ದ ತಕ್ಷಣ ಹಾಕ್ಬೇಕು. ಈಗ ಇನ್ನೊಂದ್ ಕಡೆ ಕೂಡ ಸುಟ್ಕೊಂಡ್ಬಿಡೋಣ ನೋಡಿ. ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ. ಕಲರ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಮೆತ್ತಗಾಗಿದೆ ಹೋಳಿಗೆ ಕೂಡ. ಇದೇ ತರ ನೀವು ಮಾಡ್ಕೊಳ್ಳಿ. ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ. ನಿಮ್ ಸಪೋರ್ಟು ನಮ್ಗಿರ್ಲಿ. ಇದೇ ತರ ಚಲೋ ವಿಡಿಯೋಗಳನ್ನ ನಾವು ತರ್ತೀವಿ ನೋಡಿ. ಈ ತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ಹಾಕೋಬೇಕು. 1-2 ಸಲ ಪ್ರಾಕ್ಟೀಸ್ ಮಾಡಿ, ಬರುತ್ತೆ ನಿಮ್ಗೂ ಕೂಡ ನೋಡಿ. ಇದನ್ನು ಕೂಡ ಎಷ್ಟು ಮೆತ್ತಗಾಗಿ ಬಂದಿದೆ ನೋಡಿ ಹೋಳಿಗೆ ಅನ್ನೋದು. ಈಗ ಅದು ರೆಡಿ ಆಗಿದೆ. ಅಷ್ಟು ಹೋಳಿಗೆ ಹಾಗೇನೆ ಮಾಡ್ಕೋಬೇಕು. ಈಗ ನಾನು ತಿಳಿ ಸಾಂಬಾರ್ ಅನ್ನೋದು ತೋರಿಸ್ತಾ ಇದ್ದೀನಿ. ಈ ತರ ಕೊಬ್ಬರಿ ಅನ್ನೋದು ನಾನು ಹುರ್ಕೊಂಡಿದ್ದೀನಿ.
ಅದೇ ತರ ಒಂದು ಉಳ್ಳಾಗಡ್ಡಿ ಅನ್ನೋದು ನಾನು ಸುಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಈ ತರ. ಈಗ ನಾನು ಇನ್ನೊಂದು ಸಣ್ಣ ಪಾತ್ರೆಯಲ್ಲಿ ನಾನು ಎಣ್ಣೆ ಅನ್ನೋದು ಹಾಕ್ತಾ ಇದ್ದೀನಿ. 1 ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಅನ್ನೋದು ಹಾಕಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಒಂದು 5 ಎಳ್ಕಷ್ಟು ಬೆಳ್ಳುಳ್ಳಿ ಅನ್ನೋದು ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಅನ್ನೋದು ಸೇರಿಸಿದ್ದೀನಿ. ಅದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಅನ್ನೋದು ಹಾಕ್ತಾ ಇದ್ದೀನಿ. 2 ಟಮಾಟೆ ಅನ್ನೋದು ಸೇರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಅನ್ನೋದು ಸೇರಿಸಿದ್ದೀನಿ. ಸ್ವಲ್ಪ ಮನೆಯಲ್ಲೇ ಕುಟ್ಟಿರ್ತಕ್ಕಂಥ ಗರಂ ಮಸಾಲೆ ಕೂಡ ಸೇರಿಸಿದ್ದೀನಿ, ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಈಗ ನಾನು ಮಿಕ್ಸಿ ಮಾಡಿರ್ತಕ್ಕಂಥ ಪೇಸ್ಟ್ ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಅನ್ನೋದೆಲ್ಲ ಸಪ್ರೇಟ್ ಆಗಿದೆ. ಈಗ ನಾನು ಅದೇನ್ ಪೈಲೆ ಚಾರ್ ಅನ್ನೋದು ತೆಕ್ಕೊಂಡಿದ್ನೋ ಕಟ್ ಅನ್ನೋದು, ಅದಕ್ಕೆ ನಾನು ಇದೆಲ್ಲ ಮಿಕ್ಸರ್ ಅನ್ನೋದು ಸೇರಿಸಿದ್ದೀನಿ ನೋಡಿ. ಈಗ ಅದು ಕುದ್ದಿದೆ, ಅದನ್ನ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಈಗ ಬದನೆಕಾಯಿ ಪಲ್ಯ ಹೇಗ್ ಮಾಡೋದು ಅನ್ನೋದು ನೋಡೋಣ ನೋಡಿ. ನಾನು ಈ ತರ ನೀರಲ್ಲಿ ಉಪ್ಪನ್ನು ಹಾಕೊಂಡ್ಬಿಟ್ಟು ನೀರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಬದನೆಕಾಯಿ ಅನ್ನೋದು ಕೊಯ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ಅಷ್ಟು ಬದನೆಕಾಯಿ ಅನ್ನೋದು ನಾನು ಅರ್ಧ kg ಅಷ್ಟು ಬದನೆಕಾಯಿ ಅನ್ನೋದು ತಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ 1 ಚಮಚದಷ್ಟು ಎಣ್ಣೆ ಅನ್ನೋದು ಹಾಕ್ಬಿಟ್ಟು ಅಷ್ಟು ಬದನೆಕಾಯಿ ಅನ್ನೋದು ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಅನ್ನೋದು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ದೀನಿ. ಈ ತರ ಚೆನ್ನಾಗಿ ಸ್ವಲ್ಪ ಕಲ್ಸ್ಕೋಬೇಕು. ಈಗ ನಾನು 2 ಟಮಾಟೆ ಅಷ್ಟು ಕೊಯ್ಕೊಂಡ್ಬಿಟ್ಟು ಸಣ್ಣ ಕೊಯ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ನೋಡಿ. ಅದಕ್ಕೆ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸಿದ್ದೀನಿ. 1 ಚಮಚದಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಅರ್ಧ ಚಮಚದಷ್ಟು ಗರಂ ಮಸಾಲೆ ಸೇರಿಸಿದ್ದೀನಿ. ಅದೇ ತರ ಅರ್ಧ ಚಮಚದಷ್ಟು ಅರಿಶಿನ ಅನ್ನೋದು ಸೇರಿಸಿದ್ದೀನಿ. 1.5 ಚಮಚದಷ್ಟು ಖಾರ ಅನ್ನೋದು ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು. ಸ್ವಲ್ಪ ಮೆತ್ತಗಾಯ್ತಂದ್ರೆ ಅದು ಕಲ್ಸಕ್ ಬರಂಗಿಲ್ಲ, ಹಾಗಾಗಿ ಬದನೆಕಾಯಿ ಹಾಕಿದ ತಕ್ಷಣ ಎಲ್ಲ ಹಾಕ್ಬಿಟ್ಟು ಕಲ್ಸ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಕುದ್ದಿದೆ, ಇನ್ನೊಂದು ಸ್ವಲ್ಪ ಕುದೀಲಿ. ಸ್ವಲ್ಪ ನಾನು ನೀರನ್ನೋದು ಹಾಕ್ತಾ ಇದ್ದೀನಿ ನೋಡಿ. ಈಗ ರೆಡಿ ಆಗಿದೆ. ಹೋಳಿಗೆಗೆ ಇದೇ ತರ ಚೆನ್ನಾಗಿರುತ್ತೆ. ರೆಡಿ ಆಗಿದೆ ನೋಡಿ. ಈಗ ಬಜ್ಜಿ ಅನ್ನೋದು ಹೇಗ್ ಮಾಡೋದನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ, 1 ಪಾವ್ kg ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಉಪ್ಪನ್ನು ಸೇರಿಸಿದ್ದೀನಿ. 1/4 ಚಮಚದಷ್ಟು ಅರಿಶಿನ ಸೇರಿಸಿದ್ದೀನಿ. 1 ಚಮಚದಷ್ಟು ನಾನು ಅಜ್ವಾನ್ ಅನ್ನೋದು ಅದಕ್ಕೆ ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಈ ತರ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಸೇರಿಸ್ತಾ ಇದ್ದೀನಿ, 1 ಚಮಚದಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲಾಸ್ಟಿಗೆ ಹಾಕ್ಬೇಕಂದಾಗೆ ನಾನು ಸೋಡಾ ಅನ್ನೋದು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು ಹಾಕ್ಬಿಟ್ಟು ಈ ತರ ಬಜ್ಜಿ ತರ ಹಾಕೋಬೇಕು. ಮೆಣಸಿನ್ಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಅನ್ನೋದು ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ತರ ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿ ಎಷ್ಟು ಮೆತ್ತಗೆ ಬಂದಿದೆ ನೋಡಿ. ಈ ತರ ಮಾಡ್ಕೊಳ್ಳಿ, ತಿನ್ನಿ, ಹೇಗಾಗಿದೆ ಅನ್ನೋದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.